ಇಲ್ಲಿ ಯುವನಿಧಿ ಯೋಜನೆ ಕಡೆಯಿಂದ ಲೇಟೆಸ್ಟ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಒಂದು ಅಪ್ಡೇಟ್ನ ನೀವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಮತ್ತು ಇದ್ರ ಜೊತೆಗೆ ನೀವೇನೇನು ಡೌಟ್ಸ್ಗಳನ್ನ ಹಾಕಿದ್ದೀರಾ, ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ, ಅದರಲ್ಲಿ ಟಾಪ್ ರಿಪೀಟೆಡ್ ಕಮೆಂಟ್ಸ್ನ ತೊಗೊಂಡು ಅದಕ್ಕೆ ಆನ್ಸರ್ನು ಕೂಡ ಮಾಡ್ತೀನಿ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಪಾಯಿಂಟ್ಸ್ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಾಗೆ ಕವರ್ನ ಮಾಡ್ತೀನಿ. ವಿಡಿಯೋನ ಎಲ್ಲರೂ ಕೂಡ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡೋಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಸ್ಪೀಡ್ನ ಬೇಕಂದರೆ 1.25 ಹಾಕೊಂಡು ನೋಡಿ ಸ್ಪೀಡಲ್ಲಿ, ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಯುವನಿಧಿ ಯೋಜನೆ ಸಂಬಂಧಪಟ್ಟಾಗೆ ಏನೇ ಅಪ್ಡೇಟ್ಸ್ ಫಾಸ್ಟಾಗಿ ಬೇಕಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಯಾಕೆಂದರೆ ನೀವು ಆಡಿಯನ್ಸ್ ಸ್ವಲ್ಪ ಕಮ್ಮಿ ಇದ್ದೀರಾ ಯೂಟ್ಯೂಬಲ್ಲಿ, ಅದಕ್ಕೋಸ್ಕರ ಟೆಲಿಗ್ರಾಮಲ್ಲಿ ಜಾಯ್ನ್ ಆದರೆ ಸ್ವಲ್ಪ ಸ್ಪೀಡಾಗಿ ಅಪ್ಡೇಟ್ ಸಿಗುತ್ತೆ ನಿಮಗೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಫಸ್ಟ್ ನಿಮ್ಮ ಕಮೆಂಟ್ಸ್ಗಳಿಗೆ ಆನ್ಸರ್ನ ನೀಡ್ತೀನಿ, ಆಮೇಲೆ ನಿಮಗೆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಇಲ್ಲಿ ನಮಗೆ ಯುವನಿಧಿ ಯೋಜನೆದು 1 ತಿಂಗಳದು ಹಣ ಬಂದಿದೆ, ಇನ್ನೊಂದು ತಿಂಗಳದು ಹಣ ಬಂದಿಲ್ಲ ಅಂತ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ, ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡೋದನ್ನ ಡಿಲೇ ಮಾಡಿರ್ತೀರ, ಅದಕ್ಕೋಸ್ಕರ. ಇಲ್ಲ ಅಂದರೆ ನೀವು ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಆ 2 ಕಾರಣಗಳಿಂದಾಗಿ ನಿಮಗೆ ಯುವನಿಧಿ ಯೋಜನೆದು ಫಸ್ಟ್ ಪೇಮೆಂಟ್ ಬಂದ್ಬಿಟ್ಟು ಸೆಕೆಂಡ್ ಪೇಮೆಂಟಿಂದ ಸ್ಟಾಪ್ ಆಗ್ಬೋದು. ಇಲ್ಲಿ ಒಂದು ನೆನಪಿರಲಿ, ಇಲ್ಲಿ ಯುವನಿಧಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ನಿಮಗೆ ಅಮೌಂಟ್ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ, ನೀವು ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ರೆ ಮಾತ್ರ. ಮತ್ತು ನೀವೇನಾದರೂ PF ಅಕೌಂಟೆಲ್ಲ ಓಪನ್ ಆಯಿತು, ನೀವು ಜಾಬ್ಗೆಲ್ಲ ಹೋದ್ಮೇಲೆ ಅಂದರೆ ಇದು ಆಟೋಮೆಟಿಕ್ಕಾಗಿ ಏನಾದರೂ ಡಿಡಕ್ಟ್ ಆಯಿತು ಅಲ್ಲಿ ಅಂದರೆ ಇಲ್ಲಿ ನಿಮಗೆ ಅಮೌಂಟ್ ಬರೋದು ಕೂಡ ಕಟ್ ಆಗುತ್ತೆ, ನೆನಪಿರಲಿ. ಮತ್ತು ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ನಿಮಗೆ ಯುವನಿಧಿ ಯೋಜನೆದು ಅಮೌಂಟ್ ಬರಲ್ಲ. ನೀವು ಬರೀ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂದರೆ ಮಾತ್ರ ನಿಮಗೆ ಇಲ್ಲಿ ಯುವನಿಧಿ ಯೋಜನೆದು ಅಮೌಂಟ್ ಬರುತ್ತೆ, ಸರಿನಾ? ಇವಾಗ ನಿಮಗೆ ಇನ್ನೊಂದು ಡೌಟ್ ಏನು ಅರೈಸ್ ಆಗಿರೋದಂದರೆ, ಎಷ್ಟೊಂದು ಜನ ಡೊಮಿಸೈಲ್ ವೆರಿಫಿಕೇಷನ್ನ ಕೇಳ್ತಿದ್ರೆ, ಇವಾಗ ಕೆಲವ್ರದ್ದು ಆಗಲೇ ವೆರಿಫಿಕೇಷನ್ ಮಾಡ್ತಾ ಬಂದಿದ್ರೆ ನಿಮ್ಮ ಸ್ಟೇಟಸ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಡೊಮಿಸೈಲ್ ವೆರಿಫಿಕೇಷನ್ DDP ಪೆಂಡಿಂಗ್ ಅಂತ ಬರ್ತಿತ್ತಲ್ಲ, ಅದು ಸರಿ ಹೋಗಿದೆ ಎಷ್ಟೊಂದು ಜನಕ್ಕೆ. ನಿಮ್ಗೆ ಇನ್ನೂ ಸರಿ ಹೋಗಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಸರಿ ಹೋಗ್ಬೋದು. ಒಟ್ಟಿನಲ್ಲಿ ಇವಾಗ ಸರಿ ಹೋಗ್ತಿದೆ, ಆ ಒಂದು ಪ್ರೋಸೆಸ್ ನಡೀತಿದೆ, ಆರಾಮಾಗಿರ್ಬೋದು. ಅದಾದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟರೆ ಆ ಒಂದು ತಿಂಗಳಿಂದ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. 180 ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಅಪ್ಲಿಕೇಶನಲ್ಲಿ ತೋರಿಸ್ಬೇಕು, ಆವಾಗ ನಿಮಗೆ ಯುವನಿಧಿ ಯೋಜನೆದು ಅಮೌಂಟ್ ಬರೋದು. ಇಲ್ಲಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಬಂದು ಎಲ್ಲ ಕೂಡ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಬಂದು 180 ಡೇಸ್ ಆಗಿರಬೇಕು, ನೆನಪಿರಲಿ, ರಿಸಲ್ಟ್ ಬಂದಲ್ಲ. ಇಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಬಂದಿರೋದಂದರೆ, ಇಲ್ಲಿ ಇದುವರೆಗೂ ಕೂಡ ಯಾರೊಂದು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿರಲ್ಲ, ಮಾರ್ಚ್ ತಿಂಗಳದು ಇನ್ನು ಕೇವಲ 2 ದಿನಗಳು ಮಾತ್ರ ಬಾಕಿ ಇದೆ. ಬೇಗ ಎಲ್ಲರೂ ಕೂಡ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ಮಾರ್ಚ್ 25ನೇ ತಾರೀಕು ಒಳಗಡೆ ಕೊಡಬೇಕಾಗುತ್ತೆ. ಇದನ್ನ ಕೊಟ್ಟಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ತಿಂಗಳಿಂದ ಬರೋದು ಅಮೌಂಟ್ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಒಂದ್ಸಲಿ ಸ್ಟಾಪ್ ಆಯಿತು ಅಂದರೆ ನೀವು ತಿರ್ಗೋದನ್ನ ರೀಎನೇಬಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತು ನಿಮಗೆ ಇದು ಬಿಟ್ಟು ಬೇರೆ ಏನಾದರೂ ಡೌಟ್ ಇದೆ ಮತ್ತು ಪ್ರಾಬ್ಲಮ್ ಇದೆ ಅಂದರೆ ನಿಮ್ಮ ಅಪ್ಲಿಕೇಶನ್ಸಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಪ್ಷನ್ ಇರೋದೇ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಅಷ್ಟೇ. ಯಾವುದೇ ಥರದ ಆಫ್ಲೈನಲ್ಲಿ ಯಾವುದೇ ಥರದ ಅವರು ಹೆಲ್ಪ್ಲೈನ್ ಸೆಂಟರ್ನ ಓಪನ್ ಮಾಡಿಲ್ಲ. ಜಸ್ಟ್ ಹೆಲ್ಪ್ಲೈನ್ ನಂಬರ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಏನು ಕೊಟ್ಟಿದ್ದೀನಿ ಅದನ್ನ ನೀವು ಫಾಲೋ ಅಪ್ ಮಾಡಿಕೊಂಡು ಅಲ್ಲಿ ಕಾಲ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ಸ್ನ ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಕರೆಕ್ಟಾಗಿ ಅಮೌಂಟ್ ಬರ್ತಿದೆ. ಇಲ್ಲಿ ನಿಮ್ಮದು DDPನೂ ಕೂಡ ಏನು ಸ್ಟೇಟಸ್ ಪ್ರಾಬ್ಲಮ್ ಇಲ್ಲ, ಎಲ್ಲಕ್ಕೂ 180 ಡೇಸು ಕೂಡ ಕಂಪ್ಲೀಟ್ ಆಗಿದೆ ಅಂತ ತೋರಿಸಿದೆ. ಆದರೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಟಾಗಿ ಲಿಂಕ್ ಆಗಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲೋ ಅನ್ನೋದು ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವುದೇ ಥರದ ಅಕೌಂಟ್ ನಂಬರ್ ಕೊಟ್ಟಿಲ್ಲ, ನೆನಪಿರಲಿ. ಆಧಾರ್ ಕಾರ್ಡ್ ನಂಬರ್ ಏನು ಕೊಟ್ಟಿರ್ತಲ್ಲ, ನಿಮ್ಮ ಆಧಾರ್ ಕಾರ್ಡ್ ಯಾವೊಂದು ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿರುತ್ತೆ ಆ ಒಂದು ಅಕೌಂಟಿಗೆ ಮಾತ್ರ ನಿಮಗೆ ಯುವನಿಧಿ ಯೋಜನೆದು ಅಮೌಂಟ್ ಬರೋದು. ಇವಾಗ ಕೂಡ ಬರ್ತಾ ಇರೋದು ಎಲ್ಲರಿಗೂ ಕೂಡ ಸೇಮ್ ಅದೇ ಪ್ರೋಸೆಸ್ಸಲ್ಲಿ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನೋದನ್ನ ಕ್ರಾಸ್ ವೆರಿಫೈ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಎಲ್ಲ ಕೊಟ್ಟಾದ್ಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ತಲೆ ಕೆಡಿಸ್ಕೊಬಿಡಿ, ಆಟೋಮೆಟಿಕ್ಕಾಗಿ 180 ಡೇಸ್ ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ. ಕೊಟ್ಟಾದ್ಮೇಲೆ ನಿಮಗೆ ನೆಕ್ಸ್ಟ್ ಮಂತಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಮತ್ತು ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.